ನಮ್ಮ ಹೆಸರು ಗೋವಿಂದರಾಜು ಅಂತ ಊಬತ್ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತೀವಿ. ಇವತ್ತು ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರು ಮನೆ ಮನೆಗೆ ರೈತರ ಮಗನಾಗಿ ಮತ್ತೆ ಮನೆ ಮನೆಗೆ ಯಾರು ಸಿಗ್ತಾರೆ ಅಂದ್ರೆ ನಮ್ಮ ಮಾನ್ಯ MP ಸಾಹೇಬರು, DK ಸಾಹೇಬರು ಇವತ್ತು ಅವರು ದೇಶದಲ್ಲಿ ಕುತ್ಕೊಂಡು ಮತ್ತೆ ಯಾವುದೋ ಒಂದು ವೆಸ್ಟರ್ನ್ ಲೆವೆಲ್ ಕುತ್ಕೊಂಡು ಅವರು ಅಧಿಕಾರ ಮಾಡದಂತ ವ್ಯಕ್ತಿ ಅಲ್ಲ. ಇವತ್ತು ಇಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಬಡವರನ್ನ ನೋವನ್ನ ಆಲಿಸಿ ಬಡವರಿಗೆ ಆದತ್ತ ಕೋವಿಡ್ ಸಮಯದಲ್ಲಿ ಪ್ರತಿ ಮನೆಗೂ ಮಗನಾಗಿ ಸಹಾಯ ಮಾಡಿದಂತ ಮಹಾನ್ ವ್ಯಕ್ತಿ. ಮತ್ತೆ ಈ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ಮತ್ತೆ ಕುಡಿಯುವ ನೀರಿಗೆ ಮತ್ತೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ PDOಗಳನ್ನ ಕರೆದು ಆ ಗ್ರಾಮಕ್ಕೆ ಏನು ಕೆಲಸ ಆಗಬೇಕು, ಈ ಗ್ರಾಮಕ್ಕೆ ಏನು ಕೆಲಸ ಆಗಬೇಕು, ರಸ್ತೆ ಕಾಮಗಾರಿ ಚರಂಡಿ ಮೂಲಭೂತ ಸೌಕರ್ಯ ಏನ್ ಬೇಕು ಗ್ರಾಮೀಣ ಪ್ರದೇಶಕ್ಕೆ ಇಡೀ ನಮ್ಮ ದೇಶದಲ್ಲಿ ಪ್ರಥಮ ಆದ್ಯತೆ ಅನುದಾನವನ್ನು ಪಡೆದು ನಮ್ಮ ದೇಶಕ್ಕೆ ಪ್ರಥಮವಾಗಿ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ DK ಸುರೇಶ್ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಸಾರಿ ನಮ್ಮ ರಾಮನಗರ ಜಿಲ್ಲೆಗೆ ಅಸ್ಮಿತೆಯ ಪ್ರಶ್ನೆ, ಹಾಸ್ಟೆಲ್ ಬೇಕಾ ರಾಮನಗರ ಬೇಕಾ? ನಮ್ಮನೆ ಮಗ, ನಮ್ಮ ಗ್ರಾಮದ ಮಗ, ನಮ್ಮ ಹಳ್ಳಿಯ ಮಗ, ಎಲ್ಲರಿಗೂ ಸಿಗುವಂತ ಮಗ. ಇವ್ರು ಯಾವ್ದೋ ಕುತ್ಕೊಂಡು 27 ಜನ ಹೋಗ್ಬಿಟ್ಟು MP ಕುತ್ಕೊಂಡು ತಲೆ ಬಗ್ಗಿಸುವಂತ ಮಗ ಅಲ್ಲ. ಗಂಡದ MP ಎಲ್ಲದು ಏನನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ತಂತ ಮಹಾನ್ ವ್ಯಕ್ತಿ. ಮತ್ತೆ ನಮ್ಮ ದೇಶದ ಅಸ್ಮಿತೆ ಮತ್ತೆ ನಮ್ಮ ರಾಜ್ಯದ ಏನು ತೆರಿಗೆ ಹಣ ಏನ್ ಕೊಡ್ಬೇಕಂತ ಇಡೀ ರಾಜ್ಯಕ್ಕೆ ತೋರಿಸ್ತಂತ ಮಹಾನ್ ವ್ಯಕ್ತಿ. ಯಾರ್ಯಾರ ಕೇಳ್ಬೇಕು ಅಂದ್ರೆ ಹೋಗಿ ತಲೆ ಬಗ್ಗಿಸ್ಕೊಂಡು ಆ ಥರದ ಇಲ್ಲ. ರೈತರುಗಳಿಗೆ ಮತ್ತೆ ಬಡ ಜನರಿಗೆ ಮತ್ತೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮತದಾನ ಪ್ರಭುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು, ರಸ್ತೆ ವ್ಯವಸ್ಥೆ ಆಗ್ಬೋದು, ಚರಂಡಿ ವ್ಯವಸ್ಥೆ ಆಗ್ಬೋದು, ಮತ್ತೆ ಏನು ಸಾರಿಗೆ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಕೂಡ ಗಮನ ಕೊಟ್ಟು ಮತ್ತೆ ಈಗ ಆಲ್ರೆಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾದರಿ ಶಾಲೆ ಅಂತ ಮಾಡ್ತಾ ಇದ್ದಾರೆ. ಆ ಒಂದು ಅನುಷ್ಠಾನ ಏನಾರ ಕೊಂಡ್ಕೊಟ್ಟು ಅಂದ್ರೆ ಮುಂದೆ ಬರುವಂತ ಹಳ್ಳಿ ಮಕ್ಕಳಿಗೆ ಬಹಳ ಉಪಯೋಗವಾಗುತ್ತೆ. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೀಡ್ತಾ ಇರ್ತಕ್ಕಂಥ ಇಂಥ ಸಂಶೋಧನೆ ಬಿಟ್ಟು ನಾವು ಏಸಿಲ್ ಕುತ್ಕೊಂಡು ಕೈಗೆ ಸಿಗ್ಗಿರತಕ್ಕಂಥ ವ್ಯಕ್ತಿನ ಮಾತಾಡ್ಸೋದು ತಪ್ಪಾಗುತ್ತೆ. ದಯಮಾಡಿ ಮತದಾರ ಪ್ರಭುಗಳು ಈ ಸತಿ ಖಂಡಿತವಾಗಲೂ ನಮ್ಮನೆ ಮಗನಾದಂತ DK ಸುರೇಶ್ ಅವರನ್ನ ಆಶೀರ್ವಾದ ಮಾಡ್ತಾರೆ. ಅವರು ಈ ಸಾರಿ 3 ಲಕ್ಷಕ್ಕಿಂತ ಅಧಿಕವಾಗಿ ವಿಜಯಶಾಲಿಯಾಗಿ ನಮ್ಮ ಅಸ್ಮಿತೆಯನ್ನು ಉಳಿಸ್ತಾರೆ ಅಂತ ನಾವು ಭಾವಿಸ್ತೀವಿ.